ಸ್ಯಾಂಡಲ್ವುಡ್ ಸುಲ್ತಾನ ನಟ ದರ್ಶನ್ ಅವರ ಹೈ ವೋಲ್ಟೇಜ್ ಅಂದ್ರೆ ಫಿಲಮ್ ಡೆವಿಲ್ ಚಿತ್ರ ಇವತ್ತು ಅತ್ತಿ ಬೆಲೆಯಲ್ಲಿ ಆ ಒಂದು ಚಿತ್ರದ ಅಂದ್ರೆ ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹುಲಿ ಕಾರ್ತಿಕ್ ಅವರು ಕೂಡ ಇದ್ದಾರೆ, ಭಾಗಿಯಾಗಿದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ, ಈ ಒಂದು ಅತ್ತಿ ಬೆಲೆಯ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ ಯಾವ ತರ ಅವರಿಗೆ ಪ್ರೀತಿ ಕೊಟ್ರು, ಮತ್ತೆ ಆ ಕಾರ್ಯಕ್ರಮ ಯಾವ ತರ ಇತ್ತು ಅಂತ ಕೇಳ್ತಾ ಹೋಗೋಣ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ಹೇಗಿತ್ತು ಕಾರ್ಯಕ್ರಮ? ಅಂದ್ರೆ ಇಷ್ಟು ಬೆಂಗಳೂರಲ್ಲಿ, ಇಷ್ಟು ದೂರದಿಂದ ಬೆಂಗಳೂರಲ್ಲಿ ಅತ್ತಿ ಬೆಲೆ ಅಷ್ಟು ದೂರಕ್ಕೆ ಒಂದು ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಮಾಡಕ್ಕೆ ಇಲ್ಲಿ ಮಾಡಿದ್ದಾರೆ. ಅದು ಕೂಡ ಫ್ಯಾನ್ಸ್ ನೀವು ನೋಡಿದ್ರೆ ಯಾವ ತರ ಇತ್ತು ಅಂತ, ಸೊ ಏನ್ ಹೇಳ್ತೀರಾ? ನಾನು ನಾಗರಬಾವಿಯಿಂದ ಬರ್ಬೇಕಾದ್ರೆ ಅನ್ಕೊಂಡೆ ಯಾಕೆ ಇಷ್ಟು ದೂರ ಇಟ್ಟಿದ್ದಾರೆ ಅಂತ, ಬಟ್ ಸ್ಟೇಜ್ ಹತ್ತದ್ರ ಮೇಲೆ ಗೊತ್ತಾಯ್ತು ಇಷ್ಟೊಂದು ಫ್ಯಾನ್ಸ್ ಇಲ್ಲಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದಾರೆ ಅಂತ. ಗ್ರೇಟ್ ಫ್ಯಾನ್ಸ್ ಅಪ್ಪ ಅವ್ರ ಸೌಂಡಲ್ಲಿ ನಾವು ಮಾತಾಡಿದೇ ಕೇಳಿಸ್ತಾ ಇರಲಿಲ್ಲ. ಬಟ್ ಅವ್ರ ಕ್ರೇಜು ಅಂದರೆ ಎಲ್ಲ ಕಲಾವಿದರಿಗೂ ಅಷ್ಟೇ ವ್ಯಾಲ್ಯೂ ಮಾಡ್ತಾರೆ ಇಲ್ಲಿ. ಅವರು ಇವರು ಅಂತಲ್ಲ, ನೋಡಿದ್ವಲ್ಲ ನಾವು ಹೋದ್ರೆ ಅಥವಾ ನಮ್ ಗಿಲ್ಲಿ, ರಾಘು, ಆಮೇಲೆ ನಮ್ ದರ್ಶನ್, ಸಿಂಗರ್ ದರ್ಶನ್, ಯಾರು ಹೋದ್ರು ಎಲ್ಲರೂ ಹೋದ್ರು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಅತ್ತಿ ಬೆಲೆ ಫ್ಯಾನ್ಸ್. ಇನ್ನೊಂದು, ನೀವು ಸ್ಟೇಜ್ ಅಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ರೆ, ಈ ಒಂದು ಅತ್ತಿ ಬೆಲೆಯ ಫ್ಯಾನ್ಸ್ ನಿಮಗೆ ದರ್ಶನ್ ಅವರ ಫ್ಯಾನ್ಸ್ ಯಾವ ತರ ಪ್ರೀತಿ ಕೊಟ್ರು, ಯಾವ ತರ ಇತ್ತು ನಿಮಗೆ ಎಂಕರೇಜ್? ಸೊ ದರ್ಶನ್ ಸರಿಗೆ ಏನ್ ಪ್ರೀತಿ ಕೊಡ್ತಾ ಇದ್ರು, ಸೊ ಅದೇ ಪ್ರೀತಿನ ನಮಗೂ ಕೊಟ್ಟಿದ್ದಾರೆ, ಯಾವ ಭೇದ ಭಾವ ಇಲ್ಲದೆ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದೆ. ಇನ್ನೂ ನಡೀತಾ ಇದೆ ಪ್ರೋಗ್ರಾಮ್. ನಾವು ತುರ್ಕೊಂಡ್ ಬಂದ್ವಿ, ಎಲ್ಲ ಮುದ್ಕೆ ಹಾಕೊಂಡ್ಬಿಟ್ಟಿದ್ರು. ತುಂಬಾ ಅಂದ್ರೆ ಅದೇ ಹೇಳದ್ನಲ್ಲ, ಅವ್ರು ಬಂದಿದ್ರೆ ಅವ್ರಿಗೆ ಏನ್ ಪ್ರೀತಿ ಕೊಡ್ತಿದ್ರು, ಸೇಮ್ ಅದೇ ಪ್ರೀತಿನೂ ಎಲ್ಲಾ ಕಲಾವಿದರಿಗೂ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಏನಂತಂದ್ರೆ, ಕಾರ್ಟರ್ ರಿಲೀಸ್ ಆದ್ಮೇಲೆ ತುಂಬಾ ಬಹಳ ಗ್ಯಾಪ್ ಆಯ್ತು, ಕಾರಣಾಂತರಗಳಿಂದ ದರ್ಶನ್ ಚಿತ್ರ ರಿಲೀಸ್ ಆಗಿಲ್ಲ, ಗ್ಯಾಪ್ ಆಯ್ತು. ಸೊ ಇವಾಗ ಡೆವಿಲ್ ಈ ವರ್ಷ ರಿಲೀಸ್ ಆಗುತ್ತೆ 100%. ಸೊ ಆ ಒಂದು ಕಾತುರ ಯಾವ ತರ ಇದೆ? ಫ್ಯಾನ್ ಆಗಿ ನೀವು ಏನ್ ಹೇಳ್ತೀರಾ? ಸೊ ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು, ನೋಡ್ತೀವಿ. ಹೆಸರಲ್ಲಿ ಡೆವಿಲ್ ಇದೆ, ನುಂಗ್ಕೊಂಡ್ಬಿಡ್ತಾರೆ. ಸೊ ಅಂದ್ರೆ ಅವರು ಈಗ ನೋಡ್ತಾ ಇದ್ದೀರಾ ನೀವು, ಯೂಶಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಲುಕ್ಕು ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಾರೆ. ನನ್ಗೂ ಒಂದು ಟೈಮ್ ಏನಪ್ಪ ಇಷ್ಟೊಂದು ಸ್ಮಾರ್ಟ್ ಆಗ್ಬಿಟ್ಟಿದಾರಲ್ಲ ಅಂತ. ಮೊನ್ನೆ ಅದೇ ಬ್ಯಾಂಕಾಕ್ದೆಲ್ಲ ವಿಡಿಯೋ ಎಲ್ಲ ಬಿಡ್ತಾ ಇದಾರಲ್ಲ, ಎಷ್ಟು ಸ್ಮಾರ್ಟ್ ಆಗಿ ಆ ಹ್ಯೂಸ್ ಬಾಡಿ, ಆ ಹೈಟು, ಅದನ್ನೆಲ್ಲ ನೋಡೋರು ಅಪ್ಪ ನಮ್ಮ ಕನ್ನಡದಲ್ಲಿ ಇಂಥ ಒಬ್ರು ಹೀರೋ ಇದಾರೆ ಅನ್ನೋದೇ ನಮ್ಗೆ ಹೆಮ್ಮೆ. ಸೊ ಇನ್ನೊಂದೇನಂತಂದ್ರೆ, ದರ್ಶನ್ ಅವ್ರಿಗೆ ಇವಾಗ ನೀವು ಫ್ಯಾನ್ ಅಂತ ಹೇಳಿದ್ರಿ, ದರ್ಶನ್ ಅವ್ರು ಇಲ್ಲಿವರೆಗೂ ರಿಲೀಸ್ ಆಗಿರೋ ಚಿತ್ರಗಳಲ್ಲಿ ಯಾವ ಚಿತ್ರ ನಿಮ್ಮ ಫೇವ್ರೇಟ್, ಮತ್ತೆ ಯಾವ ಸಾಂಗ್ ನಿಮ್ಮ ಫೇವ್ರೇಟ್? ನನಗೆ ಸಾಂಗು ಈ ಮಂಡ್ಯ ಮಣ್ಣ ಮೆಟ್ಟಿ ನಿಂತಾನ ತೊಡೆಯ ತಟ್ಟಿ ಈಶ್ವರ್, ಅದು ಆ್ಯಕ್ಚುಲಿ ನನ್ನ ಫೇವ್ರೇಟು. ಅದಾದ್ರ ಮೇಲೆ ಎಲ್ರಿಗೂ ಗೊತ್ತಿರೋಂಗೆ ಎಲ್ರಿಗೂ ದರ್ಶನ್ ಸಾರ್ಗೋಸ್ಕರನೇ ಬರ್ದಿರೋ ಸಾಂಗು ಯಜಮಾನ ಸಾಂಗ್, ನಿಂತ ನೋಡು ಯಜಮಾನ, ಆ ಸಾಂಗು ಅದಿಷ್ಟ. ಆಮೇಲೆ ದರ್ಶನ್ ಸರ್ ಸಿನಿಮಾಗಳಲ್ಲಿ ಒಂದು ಮೆಜೆಸ್ಟಿಕ್ ಒಂದು ಸೂಪರ್ ಇಷ್ಟ. ಅದಾದ್ರ ಮೇಲೆ ಇನ್ನೊಂದು ನನಗೆ ಅಂಬರೀಷ್ ಅವರು ಅಷ್ಟೇ ಇಷ್ಟ, ಅದಕ್ಕೆ ಅವರಿಬ್ರು ಕಾಂಬಿನೇಷನ್ ಅಲ್ಲಿ ಮಾಡಿರೋ ಅಣ್ಣವರು ಸಿನಿಮಾ ಇಷ್ಟ. ಅದಾದ್ರ ಮೇಲೆ ಅವ್ರು ಸೂಪರ್ ಅಂದ್ರೆ ಕಾಮಿಡಿಯಾಗಿ ತರಲೆ ಆಗಿ ಒಳಗಡೆ ಒಬ್ಬ ಕಾಮಿಡಿ ಆರ್ಟಿಸ್ಟ್ ಇಟ್ಕೊಂಡು ಮಾಡಿರೋದು ಅನಾಥರು. ಸೊ ಅದು ಸಖತ್ ಇಷ್ಟ. ಅಂಡ್ ನವಾಗ್ರಹ ಇಷ್ಟ, ಅವ್ರದ್ದು ಹೇಳಿದ್ರೆ ಎಲ್ಲ ಸಿನಿಮಾ ಟೋಟಲಿ ಎಲ್ಲಾ ಫಿಲಮ್ ಕೂಡ ಇಷ್ಟ. ಹೇಳ್ತಾ ಹೋದ್ರೆ ಎಲ್ಲದೂ ಇಷ್ಟನೇ, ಸಖತ್. ಅಂದ್ರೆ ಏನಂದ್ರೆ ಮೆಜೆಸ್ಟಿಕ್ ಅಲ್ಲಿ ಸಖತ್ ಆಕ್ಟಿಂಗ್, ನನ್ನ ಪ್ರೀತಿಯ ರಾಮ್ ಇಂಥ ಆಕ್ಟಿಂಗು. ಅನಾಥರಲ್ಲಿ ಅದ್ರ ಸ್ಟ್ರಗಲ್ ಗೊತ್ತಾಗುತ್ತೆ. ಅವ್ರು ಆ ಪಾತ್ರ ಮಾಡೋದಷ್ಟು ಸುಲಭ ಇಲ್ಲ. ನಾನು ಆರಾಮಾಗಿ ಏನ್ ಗುರು ಅನ್ಕೊಬೋದು, ಬಟ್ ಆ ಪಾತ್ರಗಳನ್ನ ಅಲ್ಲಿತ್ತು ಮಾಡುವಾಗ ಅದ್ರ ಸ್ಟ್ರಗಲ್ ಗೊತ್ತಿರುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಪಾತ್ರಗಳು. ಆದ್ರೆ ಈ ತರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಈಗ ಕಲಾಸಿಪಾಳ್ಯ, ಈ ತರ ಪಾತ್ರಗಳು ಮಾಡಿದಾರಲ್ಲ, ಅವೆಲ್ಲ ಎಕ್ಸ್ಟ್ರಾಡಿನರಿ ಪಾತ್ರಗಳು. ಇವಾಗ ಸಾಕಷ್ಟು ಅಂದ್ರೆ ದರ್ಶನ್ ಅವ್ರ ಬಗ್ಗೆ ಆಗಿರ್ಬೋದು, ಡೆವಿಲ್ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ರಿ, ಈ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರಿ. ಇನ್ನ ನಿಮ್ಮ ಪರ್ಸನಲ್ ಬರೋದಾದ್ರೆ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಫಿಲಮ್ ಆಗಿರ್ಬೋದು, ಏನಿದೆ ನಿಮ್ಮ ಪ್ರಾಜೆಕ್ಟ್, ಮುಂದಿನ ಪ್ರಾಜೆಕ್ಟ್ಗಳು? ಇಲ್ಲ, ಇವಾಗ ನೆಕ್ಸ್ಟ್ ಮೋಸ್ಟ್ಲಿ ಕೋಣ ರಿಲೀಸಿಗಿದೆ ಅನ್ಸುತ್ತೆ, ಕೋಮಲ್ ಸರ್ ಅವ್ರದ್ದು. ಅದಾದ್ರ ಮೇಲೆ ಡಾಲಿ ಸರ್ದು ಒಂದು ಮೂವಿ ನಡೀತಾ ಇದೆ ಈಗ. ಸೊ ಹಿಂಗೆ ಒಂದೆರಡು ಅವು ಚಿಕ್ಕ ಪುಟ್ಟವು ಅದು ಇದು ಎಲ್ಲವೂ ನಡೀತಾ ಇದ್ದಾವೆ ಸರ್. ಈಗ ಆಲ್ರೆಡಿ ನಮ್ದು ಯಾವುದು ಭರ್ಜರಿ ಬ್ಯಾಚುಲರ್ ನಡೀತಾ ಇದೆ. ಹಾಗೆ ಹಿಂಗೆ ಈವೆಂಟ್ಸು, ಕಲಾವಿದರು ಹೊಟ್ಟೆಪಾಡು ಮಾಡಲೇಬೇಕು. ಸಾಕಷ್ಟು ನಮ್ಮ ಬಾಸ್ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ, ಏನ್ ಹೇಳ್ತೀರಾ ನಮ್ಮ ಬಾಸ್ ವೀಕ್ಷಕರಿಗೆ? ಎಲ್ರು ಡೆವಿಲ್ ಬರ್ತಾ ಇದೆ. ಸೊ ನಿಮ್ಮ ಹಬ್ಬ ನಮ್ಗೊಂಥರ ಬಾಸ್ತು ಸಿನಿಮಾ ತುಂಬ ದಿನ ಆಯಿತು ನಾನು ಅವ್ರದ್ದು ಹೊಸ ಸಿನಿಮಾ ಥಿಯೇಟ್ರಲ್ಲಿ ನೋಡಿದೆ. ಸೊ ನಮ್ಗೆಲ್ರಿಗೂ ಅದೇನೋ ಸುಮಾರು ವರ್ಷ ಅದ್ರ ಮೇಲೆ ಒಂದು ಹಬ್ಬ ಬಂದಂಗೆ, ಎಷ್ಟೋ ವರ್ಷಗಳು ನಾವು ಹಬ್ಬ ಮಾಡಿದೆ, ಈಗ ಹಬ್ಬ ಮಾಡ್ತಾ ಇದ್ದೀವಿ ಅಂತ. ಸೊ ಕನ್ನಡದ ಎಲ್ಲ ಸಿನಿಮಾನೂ ನೋಡಿದ್ದೀವಿ, ಆದರೆ ಬಾಸ್ ಸಿನಿಮಾ ಅಂತ ಬಂದಾಗ ಅದೊಂಥರ ಹಬ್ಬ. ನಾವು ಕನ್ನಡದಲ್ಲಿ ಎಲ್ಲ ಸಿನಿಮಾನೂ ನೋಡಬೇಕು, ನಾವು ಕನ್ನಡದ ಕಲಾವಿದರಾಗಿದ್ದೀವಿ, ಆಮೇಲೆ ಕನ್ನಡದ ಅನ್ನ ತಿಂತಾ ಇದ್ದೀವಿ, ಎಲ್ಲ ಸಿನಿಮಾನೂ ನಾವು ನೋಡ್ಬೇಕು. ಯಾಕಂದರೆ ನಾವು ಅಷ್ಟೇ ಎಲ್ಲ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡ್ತೀವಿ, ನಮ್ಗೆ ಎಲ್ಲ
ಎಲ್ಲ ಸಿನಿಮಾದಲ್ಲೂ ಕೆಲಸ ಕೊಡ್ತಾರೆ. ಸೊ ಬಾಸ್ ಸಿನಿಮಾ ಅಂದರೆ ನಮ್ಗೊಂಥರ ಹಬ್ಬ ಇದ್ದಂಗೆ. ಆಮೇಲೆ ಅಭಿಮಾನಿಗಳಿಗೆ, ನಾವು ಎಲ್ಲ ಅಭಿಮಾನಿಗಳು ದೊಡ್ಡ ಹಬ್ಬ. ಸೊ ಎಂಜಾಯ್ ಮಾಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾರಾದರೂ ಪೈರಸಿ ಮಾಡಿದ್ರೆ ಅದನ್ನು ನೀವು ಡಿಲೀಟ್ ಮಾಡಿ. ಸೊ ಅವ್ರು ಮಾಡೋರು ಮಾಡ್ತಾ ಇರ್ತಾರೆ. ನಮ್ಮ ಅರ್ಧ ಈ ಪೈರಸಿಯಿಂದನೇ ಒಂದಿಷ್ಟು ಸಿನಿಮಾಗಳು ಹಾಳಾಗ್ತವೆ. ಇಷ್ಟೆಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಎಂತೆಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರುತ್ತೆ. ಕಷ್ಟಪಟ್ಟು ದುಡಿತೀವಿ ಸರ್, ಹಗಲು ರಾತ್ರಿ ನಿದ್ದೆ ಬಿಡ್ತೀವಿ, ಎಲ್ಲ ಮಾಡ್ತೀವಿ. ಯಾರೋ ಒಬ್ಬ ಶೂಟ್ ಮಾಡಿ ಹಾಕ್ಬಿಡ್ತಾನೆ. ನಮ್ಮೆಲ್ಲರೂ ಬೆವರು, ನಮ್ಮೆಲ್ಲರೂ ಶ್ರಮ, ನಮ್ಮೆಲ್ಲರೂ ಕಷ್ಟ. ಅದಕ್ಕೆ ಅಂದರೆ ನಾವು ಈ ಕಡೆ ಈಗ ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಶೂ ಹಾಕ್ಕೊಂಡಿರೋದು ಮಾತ್ರ ಕಾಣಿಸುತ್ತೆ. ನಾವು ಎಷ್ಟು ದಿನ ನಿದ್ದೆ ಬಿಟ್ಟಿದ್ದೀವಿ, ನಾವು ಎಲ್ಲಿ ಮಲಗಿದ್ದೀವಿ, ಎಲ್ಲಿ ಎದ್ದಿದ್ದೀವಿ, ಯಾವುದೂ ಗೊತ್ತಾಗಲ್ಲ. ಒಂದು ವಿಡಿಯೋ ಮಾಡಿ ನೀವು 3 ಗಂಟೆ ವಿಡಿಯೋ ಮಾಡ್ತೀರಾ ಅಷ್ಟೇ, ನಾವು ಅದನ್ನು 300 ದಿನ ಶೂಟ್ ಮಾಡಬೇಕಲ್ವಾ. ಸೊ ತುಂಬ ಕಷ್ಟ ಇರುತ್ತೆ. ಪ್ರೊಡ್ಯೂಸರು ಎಲ್ಲೋ ಬಂಡವಾಳ ಹಾಕಿರ್ತಾರೆ, ಎಲ್ಲರೂ ದುಡ್ಡಿರೋರೇ ಹಾಕಲ್ಲ. ಏನೋ ಒಂದು ಆಗುತ್ತೆ ಅನ್ನೋದು ಸಾಲ ಮಾಡಿ ಹಾಕ್ತಾರೆ, ಬಡ್ಡಿಗೆ ಸಾಲ ತಂದು ಹಾಕ್ತಾರೆ, ಎಲ್ಲ ಮಾಡ್ತಾರೆ. ತುಂಬ ಕಷ್ಟ ಇದೆ ಸರ್. ಇದು ಒಂಥರ ಕೃಷಿ ಇದ್ದಂಗೆ. ನಾವು ತುಂಬ ಬೆಳೆ ಬಂದರೆ ಬಂತು, ಬಂದಿಲ್ಲ ಅಂದರೆ ಬಂದಿಲ್ಲ ಅಲ್ವಾ, ನೀರಲ್ಲಿ ಹೋಮ ಮಾಡ್ದಂಗೆ ತುಂಬ ಕಷ್ಟಪಡ್ತಾರೆ. ನಾನು ಹೇಳೋದಂದರೆ ಪೈರಸಿ ನಿಲ್ಲಿಸಿ ದಯವಿಟ್ಟು. ನಾವೆಲ್ಲ ಅದರಿಂದ ಅನ್ನ ತಿಂತೇವೆ. ನನ್ನಂಥ ಸಾವಿರಾರು ಕೋಟ್ಯಾಂತರ ಕಲಾವಿದರು ಈ ಸಿನಿಮಾ ಇಂಡಸ್ಟ್ರಿ, ಕಲಾವಿದ ಮಾತ್ರ ಅಲ್ಲ, ಸಿನಿಮಾ ಇಂಡಸ್ಟ್ರಿನ ಇದು ಮಾಡಿರೋ ಮೇಕಪ್ ಮ್ಯಾನ್, ಕಾಸ್ಟ್ಯೂಮರು, ಅದಾದ್ರ ಮೇಲೆ ಆರ್ಟಿಸ್ಟ್ಗಳು, ಪ್ರೊಡಕ್ಷನ್ನು, ಊಟ ಬಡಿಸೋರು, ಸ್ಮೋಕ್ ಹಾಕೋರು, ಲೈಟ್ ಹಿಡಿಯೋರು, ಪ್ರತಿಯೊಬ್ಬರು ಇದೊಂದು ದೊಡ್ಡ ಕಾರ್ಖಾನೆ ಇಂಡಸ್ಟ್ರಿ ಅನ್ನೋದು. ಇದನ್ನ ನಂಬ್ಕೊಂಡು ತುಂಬ ಜನ ಬದುಕ್ತಾ ಇರ್ತಾರೆ. ನೀವು ಯಾವುದೋ ಒಂದು ನಿಮ್ಮ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿಗೆ ಒಬ್ಬ ಪ್ರೊಡ್ಯೂಸರ್ ಲಾಸ್ ಆದರೆ ಅವ್ನು ಯಾವತ್ತೂ ಸಿನಿಮಾ ಮಾಡಲ್ಲ. ಎಷ್ಟೋ ಜನರು ಕೆಲಸ ಕಸ್ಕೊಂಡಂಗೆ ಆ ಶಾಪ ಅವ್ರನ್ನ ಬಿಡಲ್ಲ. ಬಟ್ ಅವ್ರಿಗೆ ಗೊತ್ತಾಗಲ್ಲ, ಅದನ್ನೆಲ್ಲ ಮಾಡ್ತಾರೆ. ದಯವಿಟ್ಟು ಮಾಡಬೇಡಿ. ನಾವೆಲ್ಲ ಸಿನಿಮಾನೇ ನಂಬ್ಕೊಂಡು ಬಂದವರು. ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಏನಿಲ್ಲ. ನಮಗೆ ಎಕ್ಸ್ಟ್ರಾ ಪರ್ಸನಲ್ ಬಿಸ್ನೆಸ್ ಅಥವಾ ಏನಿಲ್ಲ. ನಾವು ಹಳ್ಳಿಯಿಂದ ಕಲಾದೇವಿನ, ಕಲಾ ಸರಸ್ವತಿನ ನಂಬ್ಕೊಂಡು ಬಂದಿದ್ದಾರೆ. ಅವಳು ನಮ್ಮನ್ನು ಕೈ ಹಿಡಿದಿದ್ದಾರೆ, ಹಾಗೆ ನೀವು ಕೈ ಹಿಡಿದಿದ್ದೀರ. ಆಡಿಯನ್ಸ್ ಅವ್ರನ್ನ ಮಾತ್ರ ಮರೆಯಂಗೆ ಇಲ್ಲ. ಇವತ್ತೇನಾದರೂ ಒಂದು ತುತ್ತು ಅನ್ನ ತಿಂತೀವಿ ಅಂದರೆ ಆ ಪ್ರತಿಯೊಂದು ಅಗಳಲ್ಲೂ ಪ್ರತಿಯೊಬ್ಬ ಆಡಿಯನ್ಸ್ ಹೆಸರಿದೆ. ಅವ್ರು ಕೊಟ್ಟಿರೋ ಭಿಕ್ಷೆ, ಅವ್ರು ಹಾಕಿರೋ ಭಿಕ್ಷೆ. ಪ್ರತಿದಿನ ನಾವು ಕಣ್ಣಿಗೆ ನಮ್ಮ ಟಿ ವಿಲಿ ನಮ್ಮನ್ನು ನೋಡಿ ಚೆನ್ನಾಗಿ ಮಾಡ್ತಾನಪ್ಪ ಅಂತಾರಲ್ಲ, ಅವ್ರುಗಳನ್ನ ನೆನ್ಸ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಅನ್ನ ತಿನ್ಬೇಕು ನಾವು. ಸೊ ಅವ್ರು ನಮ್ಮನ್ನು ಬದುಕ್ತಿದ್ದಾರೆ. ಅವ್ರ ಮಧ್ಯೆ ಕೆಲವೊಂದು ಕ್ರಿಮಿ ಈ ಥರ ಪೈರೇಸಿ ಮಾಡೋರು ದಯವಿಟ್ಟು ಮಾಡಬೇಡಿ. ರಿಕ್ವೆಸ್ಟ್. ನಾವು ಇಷ್ಟು ಕೇಳ್ಕೊಂಡಿದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ನನಗೆ ಅನಿಸಿರೋದು. ಯಾಕಂದರೆ ನಾವು ಸಿನಿಮಾ ಮಾಡುವಾಗ ನೋಡ್ತೀವಿ, ಒಬ್ಬರು ಪ್ರೊಡ್ಯೂಸರ್ ಕಷ್ಟ, ಒಬ್ಬರು ಡೈರೆಕ್ಟ್ರು ಕಷ್ಟ. ಸಾವಿರಾರು ಕನ್ಸಿಡ್ಕೊಂಡು ಎಷ್ಟೋ ದಿನ ಕತೆ ಬರೋದು, ಎಲ್ಲೆಲ್ಲಿ ಕೂತಿರ್ತಾನೋ, ಯಾರ್ಯಾರ ಹತ್ರ ಆ ಡೈರೆಕ್ಟ್ರು ಅಲ್ದಿರ್ತಾರೆ ಗೊತ್ತಿಲ್ಲ. ಯಾರೋ ಸಡನ್ನಾಗಿ ದುಡ್ಡು ಹಾಕಲ್ಲ. ಹಿಂಗೆ ಹೋಗಿ ಹಣ ಒಂದು ಇಡ್ಲಿ ಕೊಡಿ ಅಂದ್ರೂ ಕೂಡ ಕೊಡೋಕ್ಕೆ ಆಗಲ್ಲ. ಅದು ಕೋಟ್ಯಾಂತರ ರೂಪಾಯಿ ಹಾಕಬೇಕು. ಅದಕ್ಕೆ ಎಷ್ಟೋ ಜನರು ಕೈಕಾಲು ಹಿಡಿಬೇಕು ನಾವು ಅಲ್ವಾ. ನಾವಲ್ಲ, ಡೈರೆಕ್ಟ್ರು. ನಮ್ಮನ್ನು ಆ ಡೈರೆಕ್ಟ್ರು ಅವ್ರ ಕತೆ ಬರೋದು, ಒಬ್ಬ ಪ್ರೊಡ್ಯೂಸರ್ನ ಹಿಡಿದು ನಮ್ಮಂಥ 100 ಜನ ಕಲಾವಿದ್ರನ್ನ ಎಲ್ಲರೂ ಸಾಕ್ತಾರೆ. ಇದರಲ್ಲಿ ಒಂದು ದೊಡ್ಡ ಪ್ರೋಸೆಸ್ಸೇ ಇದೆ. ಇದರಲ್ಲಿ ಬರೀ ಶೋಕಿ ಇಲ್ಲ, ಇದರಲ್ಲಿ ಬರೀ ಬೇರೆ ಏನೂ ಇಲ್ಲ. ಇದರಲ್ಲಿ ನಮ್ಮ ಹೊಟ್ಟೆಪಾಡು ಇದೆ. ನಮ್ಮ ಅಮ್ಮ, ನಮ್ಮ ಅವರು, ಅಪ್ಪ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಇದು ನಮ್ದೊಂದು ಫ್ಯಾಕ್ಟ್ರಿ, ಕಾರ್ಖಾನೆ ಇದ್ದಂಗೆ. ದಯವಿಟ್ಟು ಪೈರಸಿ ನಿಲ್ಲಿಸಿ ಅನ್ನೋದು ನನ್ನ ರಿಕ್ವೆಸ್ಟ್ ಅಷ್ಟೇ. ಖಂಡಿತ ಕಾರ್ತಿಕ್ ಅವರೇ, ಬರೀ ಸಿನಿಮಾ ಮಾತ್ರ ಅಲ್ಲದೆ ಕೆಲವು ಗಂಭೀರ ವಿಚಾರಗಳ ಬಗ್ಗೆನೂ ಕೂಡ ಮಾತನಾಡಿದ್ರ. ಸೊ ಈ ಒಂದು ಗಂಭೀರ ವಿಚಾರ ಗಮನಿಸಬೇಕಾಗುತ್ತೆ. ಎಲ್ಲ ಫ್ಯಾನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಗಮನಿಸಬೇಕಾಗುತ್ತೆ. ಸೊ ಖಂಡಿತ ನಿಮ್ಮ ಮುಂಬರುವ ಪ್ರಾಜೆಕ್ಟ್ ಆಗಿರ್ಬೋದು, ನಿಮ್ಗಾಗಿರ್ಬೋದು, ನಮ್ಮ ಬಾಸ್ ಟಿವಿಯ ವೀಕ್ಷಕರಿಂದ ನಮ್ಮಿಂದ ಶುಭ ಹಾರೈಕೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಆ್ಯಂಡ್ ಸೇವ್ ನೇಚರ್ ಆ್ಯಂಡ್ ಸೇವ್ ಟೈಗರ್. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಟೈಗರು, ಆಮೇಲೆ ಜೇನುಹುಳ ಈ ಪ್ರಪಂಚಕ್ಕೆ ತುಂಬ ಇಂಪಾರ್ಟೆಂಟು. ಮರ ಗಿಡ ಉಳಿಸಿ, ಸಾಧ್ಯವಾದರೆ ವರ್ಷಕ್ಕೆ 1 ಗಿಡ ನಡಿ. ಮುಂದೆ ತುಂಬ ದೊಡ್ಡ ಕಾಡಾಗಿ ಬೆಳೆಯುತ್ತೆ. ನಾವು ಕಡಿಯೋದು ಮಾತ್ರ ನೋಡ್ತೀವಿ, ಅದನ್ನು ಉಳಿಸಿ ಅನ್ನೋದು ನನ್ನ ರಿಕ್ವೆಸ್ಟ್. ನಿಮ್ಮ ರಿಕ್ವೆಸ್ಟ್ ಅನ್ನ ಪ್ರತಿಯೊಬ್ರು ಕೂಡ ಪಾಲಿಸ್ಬೇಕು. ಅಟ್ಲೀಸ್ಟ್ ಮಾಡ್ತಾ ಹೋಗ್ಬೇಕು, ಬೇರೆಯವ್ರಿಗೆ ಹೇಳ್ತಾ ಹೋಗ್ಬೇಕು. ಮೊನ್ನೆ ಅಲ್ಲೊಂದು 5 ಟೈಗರ್ನ ಸಾಯಿಸ್ಬಿಟ್ರು ಅಲ್ವಾ. ಆ ಟೈಗರ್ನ ಕಾಪಾಡಕ್ಕೆ ಎಷ್ಟೊಂದು ಜನ ಫಾರೆಸ್ಟ್ ಆಫೀಸರ್, ಎಷ್ಟೊಂದು ಜನ ಗಾರ್ಡ್ಸು ಹಗ್ಲು ರಾತ್ರಿ ಈ ಮಳೆಯಲ್ಲೂ ಫಾರೆಸ್ಟ್ ಸುತ್ತಾಡ್ತಾ ಇರ್ಬೇಕು. ಅವರು ನಾನು ತುಂಬಾ ಹತ್ತಿರದಿಂದ ನೋಡಿ. ನನ್ನ ಫ್ರೆಂಡ್ ಒಬ್ರು ಫಾರೆಸ್ಟ್ ಆಫೀಸರ್ ಇದ್ದಾರೆ. ಸೊ ಅವ್ರ ಜೊತೆ ಇದ್ದು ನಾನು ನೋಡಿದ್ದೀನಿ. ಅವ್ರು ರಾತ್ರಿ ಮಲಗಲ್ಲ, ಕಾಡೆಲ್ಲ ಸುತ್ತಾಡ್ಬೇಕು. ಅವ್ರಿಗೆ ಎಷ್ಟೊತ್ತಿಗೆ ಅವ್ರ ಜೀಪಲ್ಲಿ ಹೋಗೋಷ್ಟೊತ್ತಿಗೆ ಆನೆ ಅಟ್ಯಾಕ್ ಮಾಡಿದ್ರೆ ಏನೂ ಇಲ್ಲ. ಅವ್ರಿಗೇನು, ಅವ್ರ ಮನೇಲಿ ಆರಾಮಾಗಿರ್ಬೋದು, ಬಟ್ ಅವ್ರು ಸುತ್ತಾಡಿ ಕಾಡನ್ನು ಕಾಪಾಡ್ತಾರೆ. ಸೊ ಅದಕ್ಕೆ ಯಾವುದೋ ಕಾರಣಕ್ಕೆ ಸಾಯಿಸ್ಬೇಡಿ. ಯಾವುದೇ ಪ್ರಾಣಿ, ಈ ಟೈಗರ್ನೆಲ್ಲ ಸಾಯಿಸ್ಬಿಟ್ರೆ ಮುಂದೆ ನಾವೇ ಅನುಭವಿಸ್ಬೇಕು. ನಾವು ಅನುಭವಿಸಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಅನುಭವಿಸ್ತಾರೆ ಅಲ್ವಾ. ಸೊ ಅದಕ್ಕೆ ನಮ್ಮ ನೇಚರ್ನ ಆದಷ್ಟು ಕಾಪಾಡೋಣ. ಆದಷ್ಟು ಪ್ಲಾಸ್ಟಿಕ್ ಅದು ಇದನ್ನೆಲ್ಲ ಹಾಕೋದು. ಸೊ ಪ್ಲಾಸ್ಟಿಕ್ ಯೂಸ್ ಮಾಡದೇ ಇರೋದು ಕಷ್ಟನೇ, ಅಷ್ಟು ಅಡಿಕ್ಟ್ ಮಾಡಿಬಿಟ್ಟಿದ್ವಿ. ಬಟ್ ನಾವು ಅಲ್ಲೆಲ್ಲೋ ಹಾಕೋ ಬದಲು ಅದನ್ನು ಒಂದು ಕಡೆ ಹಾಕ್ಕೊಂಡು, ನಾವು ಮೊನ್ನೆ ಯಾವುದೋ ಚಿಕ್ಕಮಂಗ್ಳೂರಲ್ಲಿ ಒಂದು ಬೆಟ್ಟಕ್ಕೆ ಹೋದ್ವಿ ಸರ್. ಸೊ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬರೋಕೆ ನಾನು ಇಷ್ಟು ಕಸ ಹಿಡ್ಕೊಂಬಂದ್ವಿ.
ಜನಕ್ಕೆ ನೀರ್ ಬಾಟ್ಲು ತಗೊಂಡೋಗಾಗ ಅದು ಎಷ್ಟು ವೆಯ್ಟ್ ಇರುತ್ತೆ, ಒಂದ್ ಕಿಲೋ ಇರುತ್ತೆ, 1 ಲೀಟ್ರು ವಿತ್ ವಾಟ್ರು. ಅಲ್ಲಿಗೆ ಹೋದಾಗ ನೀರ್ ಖಾಲಿಯಾಗಿರುತ್ತೆ. ಬರೋಷ್ಟೊತ್ತಿಗೆ ಅದೊಂದು 50 ಗ್ರಾಮ್ ಬಾಟ್ಲನ್ನ ವಾಪಸ್ ತರಲ್ಲ, ನಾವು ಅಲ್ಲೇ ಬಿಸಾಕ್ ಬರ್ತೀವಿ. ದಯವಿಟ್ಟು ನೇಚರಿಗೆ ಹೋದಾಗ ಆ ಥರ ಪ್ಲಾಸ್ಟಿಕ್ಗಳು ಹಾಕೋದು, ಇನ್ನೊಂದು ಯಾವುದೋ ಟೈಗರ್ನ ಇದನ್ನ ಮಾಡೋದು, ಅಂಟ್ ಮಾಡೋದು, ಇದೆಲ್ಲ ಬೇಡ. ಸೊ ಯಾಕಂದ್ರೆ ನಾವು ನೋಡಿದ್ನ ನಮ್ಮ ಮುಂದಿನ ಪೀಳಿಗೆನೂ ನೋಡಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಅಷ್ಟೇ. ಮತ್ತೆ ಖಂಡಿತ ಒಂದು ಗಂಭೀರ ವಿಚಾರ ಅಂದ್ರೆ ಈ ತರ ಖಂಡಿತ ಸಣ್ಣ ಸಣ್ಣ ವಿಚಾರಗಳು ಕೂಡ ಪ್ರತಿಯೊಬ್ರು ಅಳವಡಿಸ್ಕೊಂಡಿರೋದ್ರಿಂದ ಪರಿಸರಕ್ಕಾಗ್ಲಿ ನಮ್ಗ ಮುಂದಿನ ಪೀಳಿಗೆಗೆ ಬಹಳ ಒಳ್ಳೇದಾಗುತ್ತೆ. ಯಾಕಂದ್ರೆ ನಾನ್ ಕಾಡಲ್ಲೇ ಹುಟ್ಟಿ ಕಾಡಲ್ಲೇ ಬೆಳೆದವನು, ನನಗೆ ಗೊತ್ತು ಅದ್ರ ವ್ಯಾಲ್ಯೂ. ಒಂದು ಮರ ದೊಡ್ಡ ಆಗಕ್ಕೆ ಎಷ್ಟು ದಿನ ಬೇಕು, ನಾವು ಹೋಗಿ ಕಟ್ ಮಾಡ್ಬಿಡ್ತೀವಿ ಅಷ್ಟೇ. ಬಟ್ ಅದನ್ನ ಬೆಳೆಯಕ್ಕೆ ನಾವ್ಯಾರು ಗೊಬ್ಬರ ಹಾಕಲ್ಲ, ಅದು ಅದ್ರ ಗೊಬ್ಬರನೇ ಅದೇ ಮಾಡ್ಕೊಂಡು ಅದ್ರ ಊಟ ಅದೇ ತಯಾರಿಸ್ಕೊಂಡು ಅದಷ್ಟು ಎತ್ತರ ಬೆಳೆದ್ ನಿಂತಿರ್ತದೆ. ಹೋಗಿ ಬಟ್ ಅಂತ ನಾವೆಲ್ಲ ವಯಸ್ಸಿಗೆ ಬಂದಾಗ ಯಾರೋ ಒಬ್ಬ 30 ವರ್ಷ 35 ವರ್ಷಕ್ಕೆ ಸತ್ತೋಗ್ಬಿಟ್ರೆ ನಾವೆಲ್ಲ ಅಯ್ಯೋ ಸತ್ತೋಗ್ಬಿಟ್ಟ 30 ವರ್ಷಕ್ಕೆ, ಚಿಕ್ಕ ಏಜಲ್ಲಿ ಅಂತೀವಲ್ಲ. ನಾವು ಒಬ್ಬ ವ್ಯಕ್ತಿ ಸತ್ತೋದ್ರ ಕೂಡಲೇ ಎಷ್ಟು ಎಮೋಷನಲ್ ಆಗ್ತೀವೋ, ಒಂದು ಮರನೂ ಅಷ್ಟೇ ಅಲ್ವಾ. ನೀವು ನೋಡ್ತೀರಾ ಇಲ್ಲ ದೊಡ್ಡ ಆಲದ ಮರ 1000 ವರ್ಷದ, ಆ ಥರ ನಾವು ಬಿಟ್ರೆ ಎಷ್ಟೊಂದು ಮರಗಳು ಎಷ್ಟು ಅಗ್ಲ ಹರಡ್ಕೊಳ್ತಾವಲ್ಲ, ಎಷ್ಟೊಂದು ಜನಕ್ಕೆ ನೆರಳಾಗ್ತಾವಲ್ವ. ಸೊ ಉಳಿಸೋಣ ಅನ್ನೋದು ನಮ್ಮ ಇದು. ನಾವು ಯಾವ ವರ್ಷಕ್ಕೆ ಏನೇನೋ ಮಾಡ್ತೀವಿ. ನಮ್ಮ ಮನೆ ಹತ್ರ ಒಂದು ಸೀಬೆ ಗಿಡ ಹಾಕೊಂಡ್ರು ಅದು ಬೆಳೆದ್ಬಿಟ್ಟು ನಮ್ಗೆ ಹಣ್ಣು ಕೊಡುತ್ತಲ್ವಾ, ಬೇರೆ ಏನು ಮಾಡಲ್ಲ. ನೀವು ದಿನ ಕುಡಿದು ಉಳಿದಿರೋ ನೀರು ನಿಂಗೆ ಚೆಲ್ಲಿದ್ರು ಅದು ಬದುಕೊಂಡ್ಬಿಡುತ್ತೆ ಅಲ್ವಾ. ಯಾವುದೋ ತರಕಾರಿ ಉಳಿದಿದ್ದು ಅದು ಇದು ಕೊಚ್ಚಿರ್ತೀವಲ್ಲ, ತಂದು ಅದ್ರ ಬುಡಕ್ ಹಾಕೊಂಡ್ರೆ ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳೋದು. ನೀವು ಎಲ್ಲೋ ಎಸೆಯೋ ಕಸನ ಅದ್ರ ಬುಡಕ್ಕೆ ಎಳಿಸಿದ್ರೆ ನಿಮ್ಗೆ 2 ವರ್ಷ ಬಿಟ್ಟು ಹಣ್ಣು ಕೊಡುತ್ತೆ. ನೀವು ಕಸ ಎರ್ಸ್ದಿರ್ಬೋದು, ಅದ್ರ ರಸನೇ ಕೊಡುತ್ತೆ. ಸೊ ಅದು ನನ್ನ ಹಂಬಲ್ ರಿಕ್ವೆಸ್ಟ್. ಇದನ್ನ ನೀವು ಏನಾದ್ರೂ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಹೇಳಿ, ನೇಚರ್ ಉಳಿಸ್ಬೇಕು ನಾವು ಅಷ್ಟೇ. ಥ್ಯಾಂಕ್ ಯು. ಒಳ್ಳೆ ಒಳ್ಳೆ ವಿಚಾರಗಳನ್ನ ಹೇಳಿದಿರಾ. ಖಂಡಿತ ಯಾರು ನೋಡ್ತಿರೋ ಪ್ರತಿಯೊಬ್ಬರು ವೀಕ್ಷಕರು ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೆ ಉಪಯುಕ್ತ ಆಗುತ್ತೆ. ಯಾಕೆಂದ್ರೆ ಗಂಭೀರ ವಿಚಾರಗಳಿದು. ಯಾಕೆಂದ್ರೆ ಮುಂದಿನ ಪೀಳಿಗೆ ನೋಡ್ಕೊಳ್ಳೋ ದೃಷ್ಟಿ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದಕ್ಕೂ ಪ್ರಪಂಚ ಯಾವ ಲೆವೆಲಿಗೆ ಹೋಗಿದಾವೆ. ನಾವು ಅದು ಕಂಡಿಡಿದ್ವಿ, ಇದು ಕಂಡಿಡಿದ್ವಿ, ಬಾಂಬ್ ಕಂಡಿಡಿದ್ವಿ, ಮಿಸೈಲ್ ಕಂಡಿಡಿದ್ವಿ. ಪರಿಸರ ಕಾಪಾಡೋದು ಹೆಂಗಂತ ಕಂಡಿಡ್ಕೊಂಡ್ಬಿಟ್ರೆ ಮೋಸ್ಟ್ಲಿ ಇದು ಯಾವುದು ಬೇಡ ಅನ್ಸುತ್ತೆ ನನ್ನ ಪ್ರಕಾರ. ನಾವು ಉಳಿಸಕ್ ನೋಡ್ಬೇಕು, ಎಲ್ಲವನ್ನು ಉಳಿಸಕ್ ನೋಡ್ಬೇಕು, ಕೆಡಗಕ್ ನೋಡ್ಬಾರ್ದು. ನಾನು ಯಾರೂ ಅಲ್ಲ, ಇಲ್ಲಿ ನಾನು ಇರೋದು ಓನ್ಲಿ ಟೋಟಲಿ ಒಬ್ಬ ಮನುಷ್ಯನ ಆಯ್ಸ್ 100 years ಅಂದ್ರೆ ಇದ್ರ ಮುಂದೆ ಏನಿಲ್ಲ. ಭೂಮಿ ಹುಟ್ಟಿ ಕೋಟ್ಯಾಂತರ ವರ್ಷ ಆಯ್ತು, ಈ ಕೋಟ್ಯಾಂತರ ವರ್ಷ ಭೂಮಿ ಇರುತ್ತೆ. ಇಲ್ಲಿ ನಾನು ಬಂದು ಹೋಗೋ ಗೆಸ್ಟ್ ಅಷ್ಟೇ, ಒಬ್ಬ ಅತಿಥಿ ಬರಬೇಕು. ಈಗ ನಾವು ಯಾರ ಮನೆಗೆ ಹೋದ್ರೆ ಹೋಗ್ತೀವಿ, ಕಾಫಿ ಕೊಟ್ರೆ ಕಾಫಿ ಕುಡಿತೀವಿ, ಊಟ ಕೊಟ್ರೆ ಊಟ ಮಾಡ್ತೀವಿ, ಅವ್ರ ಜೊತೆ ಪ್ರೀತಿಯಿಂದ ಮಾತಾಡ್ತೀವಿ, ಹಾಗೆ ಬರ್ತೀವಿ. ಅವ್ರ ಮನೆಯಲ್ಲಿ ಹೋಗ್ಬಿಟ್ಟು ಇದು ಚೇಂಜ್ ಮಾಡಿ ಅದು ಚೇಂಜ್ ಮಾಡಿ ಎಲ್ಲ ತೆಗೆದು ಹೊಡೆದಾಕು ನಮ್ಗೆ ಇಷ್ಟ ಬಂದಂಗೆ ಮಲ್ಕೊಂಡ್ಬರ್ತೀವ. ಸೇಮ್ ಈ ಪ್ರಪಂಚಕ್ಕೂ ನಾವು ಗೆಸ್ಟ್ ಇಲ್ಲಿ ಬಂದಿದ್ದೀವಿ. ನಮ್ದೇನ್ ಕರ್ತವ್ಯ ಇದೆ ಅದನ್ನ ಮಾಡೋಣ, ಇದನ್ನ ಹಂಗೆ ಉಳಿಸೋಣ, ಹೋಗೋಣ. ಖಂಡಿತ ಒಳ್ಳೊಳ್ಳೆ ಮಾಹಿತಿ ಕೊಟ್ರಿ. ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಇರ್ತಾರೆ ಎಲ್ಲರೂ ನಿಮ್ ತರನೇ ಎಲ್ಲರೂ ಮನಸ್ಥಿತಿ ಇರ್ಲಿ, ಅದೇ ತರ ಪಾಲಿಸ್ಲಿ. ಎಲ್ರಿಗೂ ಇರುತ್ತೆ ಪರಿಸ್ಥಿತಿ, ಅವರಿಗೆ ಆತರ ಯೋಚನೆ ಮಾಡಕ್ ಕೊಟ್ಟಿರೋಲ್ಲ. ಸುಮಾರು ಜನ ಇದ್ದಾರೆ, ಮಾಡ್ತಾರೆ. ಅವ್ರ ಜೊತೆ ನಾವೆಲ್ಲ ಒಂದಾಗಿ ನೇಚರ್ ಕಾಪಾಡೋಣ ಅನ್ನೋದು ನನ್ನ ಆಸೆ. ಬಾಸ್ ಟಿವಿ, ನಾನು ಆಕ್ಚುಲಿ ನಾನು ನಿಮ್ಮ ಚಾನೆಲ್ನ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಕಂಟೆಂಟ್, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀರಾ. ಸೊ ಈ ಸಮಾಜಕ್ಕೆ ಬೇಕಾದ ಎಷ್ಟೋ ಜನಕ್ಕೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡೋ ಕೆಲಸ ನಿಮ್ಮಿಂದ ಆಗ್ತಾ ಇದೆ. ಸೊ ನಿಮ್ಮ ಟಿವಿ ಇನ್ನೂ ಸಕ್ಸಸ್ ಆಗಲಿ, ನಿಮ್ಗೆ ಇನ್ನೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಬಾಸ್ ಟಿವಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.